ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕನ್ನಡದ ಒಬ್ಬ ನವ ನಟ ಡಾಲಿ ಧನಂಜಯ್ ಅಂತ ಇವರು ಮಾಡಿರುವಂತಹ ಕೋಟಿ ಸಿನಿಮಾವನ್ನು ನೋಡಲಿಕ್ಕೆ ಬಂದಿದ್ದೇನೆ. ನಮ್ಮ ಕನ್ನಡದ ಯುವಕರು ಒಳ್ಳೆಯ ಸಿನಿಮಾಗಳನ್ನು ಮಾಡಿ ನಮ್ಮ ಕನ್ನಡ ನಾಡಿಗೆ ಒಳ್ಳೆಯ ಹೆಸರು ಕೊಡಲಿ ಅಂತ ಈ ಮೂಲಕ ಹಾರೈಸ್ತೇನೆ. ಇದು ಒಂಥರ ಜ್ಯೋತಿ ದೇಶಪಾಂಡೆ ಅವರು ನಿರ್ಮಾಪಕರು ಮತ್ತು ಬರವಣಿಗೆ ನಿರ್ದೇಶನ ಪರಮ್ ಅವರು. ಫೈನಲಿ ಡಾಲಿ ಧನಂಜಯ್ ಅವರವರು ಮಾಡ್ತಾಯಿದ್ದಾರೆ ಅಂದರೆ ಒಂದು ಒಳ್ಳೆಯ ಚಿತ್ರನೇ ಆಗಿರುತ್ತೆ. ಜಿಯೋ ಸ್ಟುಡಿಯೋಸ್ ಅವರು ಪ್ರೆಸೆಂಟ್ ಮಾಡ್ತಾಯಿದ್ದಾರೆ. ಸೊ 14th ಜೂನ್ ಅಂದರೆ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿರೋದು ಹೊಸ ಸಿನಿಮಾ. ಹೊಸದಾಗಿ ಹೊಸ ಮಕ್ಕಳುಗಳನ್ನು ಪರಿಚಯ ಮಾಡುವಂಥ ಒಂದು ಸಿನಿಮಾ ಆಗಿರುತ್ತೆ. ಅದು ನೋಡೋಣ. ಡಾಲಿ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಹೀಗೆ ಕೊಡ್ತಾ ಇರಲಿ ಅಂಥೇಳಿ ಬಂದಿದ್ದೇನೆ. ಜನರ ಸಂದಣಿ ಏನು ಜಾಸ್ತಿ ಇಲ್ಲ, ಇನ್ನೂ ಹೆಚ್ಚು ಜನ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ, ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಎನಿವೆ, ಆಲ್ ದ ಬೆಸ್ಟ್ ಡಾಲಿ ಅವರೇ. ಒಳ್ಳೆಯ ಸಿನಿಮಾಗಳನ್ನು ಮಾಡಿ ಎಷ್ಟೇ ಬೆಳೆದ್ರೂ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳಿ. ನಮ್ಮ ಕನ್ನಡದವರು, ನೀವು ಬೆಳೀರಿ, ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ ಈಗ ಹೇಳ್ಕೊಡ್ತಾ ಇದ್ದೇನೆ. ಮತ್ತು ಇನ್ನೇನಾದರೂ ಒಂದಿಷ್ಟು ಹೇಳೋದಾದರೆ ಮತ್ತೆ ಬರ್ತೇನೆ. ಧನ್ಯವಾದಗಳು. ನೀರ್ ಕುಡಿಯೇ, ಬಿಕ್ಲಿಕ್ಕೆ ಹೋಗುತ್ತೆ. ಅದ್ ನನ್ಗೆ ಹಂಗೆ ಹೋಗಲ್ಲ. ನೀರ್ ಕುಡಿದ್ರೆ ಬಿಕ್ಲಿಕ್ಕೆ ಹೋಗುತ್ತೆ ಕಣೆ. ಅದ್ ನನ್ಗೆ ಹಂಗೆ ಹೋಗಲ್ಲ ಅಂತ ಹೇಳಿದ್ನಲ್ಲ. ಯಾವ ಕ್ಯಾಬ್ ಬೇಕಾಗಿದ್ರು ನನ್ನನ್ನೇ ಕರೀತಾಳೆ. ಫ್ಯೂಚರಲ್ಲಿ ಕ್ಯಾಬ್ ಕಂಪ್ನಿ ನಡೆಸಲಿಕ್ಕಿರೋ ಹುಡುಗ ಚಾರ್ಟರ್ಡ್ ಬಾಯಿಗೆ ಬರದೆ ಮಾತು ತುದಿನಾಲಿಗೆ ಕುದಿದೆ ಸೋತು ಮಾಡಬೇಕು ಅನ್ನೋ ಒತ್ತಡ ಆಗುತ್ತೆ. ಆ ಒತ್ತಡದಿಂದ ನಿನ್ನ ಆಂಗ್ಸೈಟಿ ಒಂದು ಪೀಕ್ಗೆ ಹೋಗಿ ಬಿಕ್ಕಳಿಗೆ ಶುರುವಾಗುತ್ತೆ. ಕಳ್ತನ ಮಾಡೋ ಥ್ರಿಲ್ಲಲ್ಲಿ ನಿನಗೆ ಸಂತೋಷ. ಯಾರೇ ಸಹಾಯ ಮಾಡಿದ್ರು ಅಂಥವರಿಗೆ 5 ಲಕ್ಷ ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಖುಷಿಯಾದ ಕ್ಷಣವೆಲ್ಲ ಒಂದೊಂದು ಸೇರಿ ಸಂಪೂರ್ಣ ಹಾಡಾಗಿದೆ. ಮೊಟ್ಟೆ ಹಸಿತಾ ಇದೆಯಪ್ಪ. ಮನೆಯಲ್ಲಿ ಆಯಿ ಒಳ್ಳೆ ಅಡಿಗೆ
ಇದೆ ಕೋಟಿ?